ನಮಸ್ಕಾರ ವೀಕ್ಷಕ ಬಂಧುಗಳೇ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಮರ್ಪಿಸುತ್ತಿರುವ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮನುಷ್ಯನಲ್ಲಿ ಸಹಜವಾದ ಮನೋವೃತ್ತಿಗಳು ಹಲವಿರುತ್ತೆ ಅಂತ ಹೇಳಿ ನಮ್ಮ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅವುಗಳಲ್ಲಿ ಕೆಲವು ಕೆಟ್ಟದ್ದೂ ಇರುತ್ತೆ, ಒಳ್ಳೆಯದೂ ಇರುತ್ತೆ. ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾರ್ಪಡಿಸಿಕೊಂಡು ನಾವು ಹೇಗೆ ಬದುಕುವ ಕಲೆಯನ್ನು ರೂಪಿಸಿಕೊಳ್ಳಬಹುದು ಅಥವಾ ನಿಗ್ರಹಿಸಿಕೊಂಡು ಮೇಲಕ್ಕೆ ನಟನೆಯನ್ನು ಮಾಡ್ತಾ ನಮ್ಮ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ಬ್ರಹ್ಮಕುಮಾರಿ BK ವೀಣಾಜಿಯವರು. ನಮಸ್ಕಾರ ವೀಣಕ್ಕ. ವೀಣಕ್ಕ, ಈ ಮನೋವೃತ್ತಿಗಳನ್ನು ನಾವು ಹೇಗೆ ನಮಗೆ ಬೇಕಾದ ಹಾಗೆ ಮಾರ್ಪಾಡು ಮಾಡಿಕೊಂಡು ಒಂದು ಬದುಕುವ ಕಲೆಯನ್ನು ರೂಪಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ ವೀಕ್ಷಕರೆಲ್ಲರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಓಂ ಶಾಂತಿ. ನಾವೆಲ್ಲ ಬದುಕುವ ಕಲೆ ಅದರ ಬಗ್ಗೆ ಸಾಕಷ್ಟು ಬಲ್ಲವರಾಗಿದ್ದೇವೆ. ಬದುಕಿನ ಹಲವು ಆಯಾಮಗಳನ್ನು ಅರಿತಿರುವ ನಾವು ಹೇಗೆ ಬದುಕಬೇಕು ಎನ್ನುವುದನ್ನು ನಮ್ಮ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಅದಕ್ಕೆ ಬೇಕಾದಂತಹ ಅನೇಕ ವ್ಯವಸ್ಥೆಗಳು, ಅದರ ವಿಭಿನ್ನ ದೃಷ್ಟಿಕೋನಗಳು ನಮಗೆ ಗೊತ್ತು. ಆದರೂ ಸಹ ಈ ಬದುಕು ಇನ್ನಷ್ಟು ಕಲಾತ್ಮಕವಾಗಿ ಅರ್ಥಪೂರ್ಣವಾಗಿ ಅನುಭವಿಸುವುದಕ್ಕೆ, ಆಸ್ವಾದಿಸುವುದಕ್ಕೆ, ಬದುಕು ನಿಜವಾಗಿಯೂ ಒಂದು ಕಲೆಯಾಗಿ ಮಾರ್ಪಡುವುದಕ್ಕೆ ಮನುಷ್ಯ ತನ್ನನ್ನು ತಾನು ತಿಳ್ಕೊಂಡು ತನ್ನ ಮನೋವೃತ್ತಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅವುಗಳನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೊಳ್ಳುವುದು ಎಷ್ಟು ಅಗತ್ಯ ಎನ್ನುವುದು ಈ ಹಿಂದಿನ ಸಂಚಿಕೆಗಳಿಂದ ಸಾಕಷ್ಟು ಮನವರಿಕೆ ಮಾಡಿಕೊಳ್ತಾ ಬಂದಿದ್ದೇವೆ. ಈ ದಿನ ಮನಸ್ಸಿನ ಮನೋಸಹಜ ವೃತ್ತಿಗಳಲ್ಲಿ ಒಂದಾದ ಆಹಾರ ಅನ್ವೇಷಣಾ ವೃತ್ತಿಯ ಬಗ್ಗೆ ಚಿಂತನೆಯನ್ನು ನಡೆಸೋರಿದ್ದೇವೆ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಅತಿ ಅಗತ್ಯವಾಗಿ ಅವನು ಬದುಕುವುದಕ್ಕೆ ಹೇಗೆ ಉಸಿರಾಟಕ್ಕೆ ಗಾಳಿ ಬೇಕೋ ಹಾಗೆ ಅನ್ನವೂ ಸಹ ಬಹಳ ಅವಶ್ಯಕವಾದದ್ದು. ಅನ್ನಮಯ ಪ್ರಾಣ ಅಂತ ಹೇಳಲಾಗುತ್ತೆ. ಆದ್ದರಿಂದ ಹೇಗೆ ಗಾಳಿ ನೀರು ಬೇಕೋ ಹಾಗೆ ಅನ್ನವೂ ಸಹ ಮನುಷ್ಯ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳುವುದು ಅವನು ಸೇವಿಸುವ ಅನ್ನದಿಂದ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಒಬ್ಬ ಮನುಷ್ಯ ಹೇಗೆ ಊಟ ಮಾಡ್ತಾನೆ ಅನ್ನುವುದನ್ನು ನೋಡಿಬಿಟ್ರೆ ಅವನು ಹೇಗಿದ್ದಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಬಹುದು ಅಂತ ಅನೇಕ ಅನುಭವಿಗಳು ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನು. ನಿಜವೂ ಹೌದು. ಅದು ನಾವು ಊಟ ಮಾಡುವ ವಿಧಾನ, ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಎಲ್ಲವನ್ನು ಸೈಡಿಗೆ ತೆಗೆದಿಟ್ಟು ನಮ್ಮ ಜೀವನದಲ್ಲಿ ನಮಗೆ ಸರಿಯಾದ ನಿರ್ಣಯ ಶಕ್ತಿ ಇಲ್ಲ ಎನ್ನುವುದನ್ನು ಸೂಚಿಸುತ್ತೆ. ಏನು ಬೇಕು ಏನು ಬೇಡ ಎನ್ನುವ ದ್ವಂದ್ವದಲ್ಲಿ ನಾವಿದ್ದೇವೆ ಎನ್ನುವುದನ್ನು ನಮ್ಮ ಊಟ ಎಷ್ಟೋ ಸಲ ಸೂಚಿಸುತ್ತೆ. ನಮ್ಮ ಮನಸ್ಥಿತಿಯನ್ನು ಊಟ ಎಷ್ಟೋ ಸಲ ಸೂಚಿಸುತ್ತೆ. ತುಂಬ ಚಿಂತಾಗ್ರಸ್ತನಾಗಿದ್ದಾಗ ಮನುಷ್ಯ ಹಾಕಿದ್ದೆಲ್ಲ ಉಂಡ್ಬಿಡ್ತಾನೆ. ಒಂದು ಸಲ ಏನಿದೆ ಅಂತಲೂ ಯೋಚನೆ ಮಾಡೋದಿಲ್ಲ. ಬರೀ ಉಪ್ಪಿನಕಾಯಿ ಬೇಕಾದರೆ ತಿಂದು ಕೂತ್ಬಿಡ್ತಾನೆ. ಅವನಿಗೆ ತಾನು ಉಪ್ಪಿನಕಾಯಿ ತಿಂತಿದ್ದೀನಿ ಅಂತಲೂ ಗಮನದಲ್ಲಿರೋದಿಲ್ಲ. ಇಲ್ಲ, ತುಂಬ ಚಿಂತಾಗ್ರಸ್ತನಾದಾಗ ಊಟವೇ ಸೇರೋದಿಲ್ಲ ಅವನಿಗೆ. ಅನ್ನದಲ್ಲಿ ಕೈಯಾಡಿಸಿ ಕೊನೆಗೆ ಎದ್ದು ಹೋಗ್ತಾನೆ. ನೋಡಿ, ಆಹಾರ ಮತ್ತು ಮನಸ್ಸು ಮತ್ತು ಆಹಾರ ಒಂದಕ್ಕೊಂದು ಪೂರಕ ಎನ್ನುವುದನ್ನು ಅನೇಕ ಸನ್ನಿವೇಶಗಳಲ್ಲಿ ನಾವು ಕಾಣ್ತೇವೆ. ಮನುಷ್ಯನ ಮನೋಸಹಜವಾದ ಪ್ರವೃತ್ತಿಯಲ್ಲಿ ಒಂದಾದ ಆಹಾರ ಅನ್ವೇಷಣಾ ವೃತ್ತಿಯ ಬಗ್ಗೆ ನಾವು ಚಿಂತನೆ ನಡೆಸುವಾಗ, ಆಹಾರ ಇದು ಮನುಷ್ಯ ಜೀವನಕ್ಕೆ ಹೇಗೆ ಬೆಳವಣಿಗೆಗೆ ಬದುಕಿಗೆ ಅವಶ್ಯವೋ ಹಾಗೆ ಮನೋವಿಕಾಸಕ್ಕೂ ಸಹ ಅಷ್ಟೇ ಅವಶ್ಯವಾಗಿದೆ. ಮತ್ತು ಮನುಷ್ಯ ಜೀವನದ ಮಹಾನತೆ ತಾನುಣ್ಣುವ ಅನ್ನವನ್ನು ಹಂಚಿ ತಿನ್ನುವುದರಲ್ಲಿದೆ ಅಂತ ಅನೇಕ ಹಿರಿಯರು ಹೇಳಿದ್ದಾರೆ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ತಥಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ಹಿರಿಯರು ಹೇಳ್ತಾರೆ. ಅನ್ನದಾನವನ್ನು ಮಹಾದಾನ ಅಂತ ವರ್ಣನೆ ಮಾಡಲಾಗಿದೆ. ಹಸಿದು ಬಂದವರಿಗೆ ತುತ್ತು ಅನ್ನ ಕೊಟ್ಟರೆ ಸದಾಕಾಲ ಅವರಿಂದ ನಮಗೆ ಜೀವನಕ್ಕೆ ಬೇಕಾದ ಆಶೀರ್ವಾದ ಸಿಗುತ್ತೆ ಎನ್ನುವುದು ಹಿರಿಯರ ನಂಬಿಕೆ. ಅದಕ್ಕೆ ಊಟದ ಹೊತ್ತಿಗೆ ಯಾರು ವಾಪಸ್ಸು ಹೋಗಬಾರ್ದು ಮನೆಯಿಂದ ಎನ್ನುವಂತಹ ಒಂದು ಅತಿಥಿ ದೇವೋಭವದ ಧನ್ಯೋ ಗೃಹಸ್ಥಾಶ್ರಮಿಯ ಮನೋಭಾವ ನಮ್ಮ ದೇಶದಲ್ಲಿ ಇನ್ನೂ ಅಲ್ಲಲ್ಲಿ ಕಾಣಕ್ಕೆ ಸಿಗುತ್ತೆ ನಮಗೆ. ಬಂಧುಗಳೇ, ಹೀಗಿರುವಾಗ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಮನುಷ್ಯ ತನ್ನ ಆಹಾರಕ್ಕಾಗಿ ಅದೆಷ್ಟೋ ಪಡಿಪಾಟಲನ್ನು ಪಟ್ಟಂತಹ ಘಟನೆಗಳು ನಮಗೆ ಕಾಣಸಿಗ್ತವೆ.
ಇವತ್ತು ಮನುಷ್ಯ ದುಡಿಯುವುದರ ಬಹುಭಾಗವನ್ನು ತನ್ನ ಆಹಾರಕ್ಕಾಗಿಯೇ ವಿನಿಯೋಗಿಸ್ತಾನೆ ಎನ್ನುವುದು ನಮಗೆಲ್ಲ ಗೊತ್ತಿರೋಂಥ ಸಂಗತಿ. ತಿನ್ನುವುದಕ್ಕಾಗಿ ಎಷ್ಟು ತಿಂತಾನೆ ಮನುಷ್ಯ, ಎಷ್ಟೇ ಹಣ ಖರ್ಚು ಮಾಡಲಿ ತನ್ನ ಒಂದು ಹಿಡಿಯಷ್ಟು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಮಾತ್ರ ತಿನ್ನಬಲ್ಲ ವಿನಃ ಲಕ್ಷಾಂತರ ರೂಪಾಯಿ ಇದನ್ನು ಒಬ್ಬನೇ ತಿನ್ನುವುದಕ್ಕಂತೂ ಸಾಧ್ಯವಿಲ್ಲ. ಆದರೂ ಈ ಆಹಾರ ಅನ್ವೇಷಣಾ ವೃತ್ತಿ ಎನ್ನುವುದು ನಿಮಗೆ ಗೊತ್ತಿದೆ. ಇವತ್ತು ಮನುಷ್ಯನ ಜೀವನಕ್ಕೆ ಅನಿವಾರ್ಯವಾದದ್ದು, ಅಗತ್ಯವಾದದ್ದು ಆಹಾರ. ಎಷ್ಟೋ ಜನರ ಜೀವನವನ್ನೇ ಕಟ್ಟಿಕೊಟ್ಟಿದೆ ಆಹಾರ. ದೊಡ್ಡ ದೊಡ್ಡ ಕೈಯಲ್ಲಿ ಕಾಸಿಲ್ಲದ ಅದೆಷ್ಟೋ ಜನ ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಿಗಳಾಗಿ ಅನ್ನದ ವ್ಯಾಪಾರವನ್ನು ಮಾಡಿ ಅನೇಕರಿಗೆ ಅನ್ನ ಕೊಡುವ ಧಾರಾಳಿಗಳಾದಂಥ ಸನ್ನಿವೇಶ ಮಿಸ್ಟರ್ ಓಬೆರಾ ಇದ್ದಾರೆ ನಮ್ಮ ಮುಂದೆ. ಹಾಗೆ ನಮ್ಮದೇ ಕಾಮತ್ಸ್ ಇದ್ದಾರೆ, ಬ್ರದರ್ಸ್. ಇವರೆಲ್ಲ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಒಂದು ಕಾಲದಲ್ಲಿ ತಮಗೆ ಅನ್ನಕ್ಕೆ ರತ್ವಾರ ಇದ್ದಾಗಲೂ ಸಹ ಅನ್ನ ಕೊಡುವ ಉದ್ಯಮ ಅವರನ್ನು ಕೈ ಹಿಡಿದು ಇವತ್ತು ಕೋಟ್ಯಾಧೀಶ್ವರರಾಗಿ ನಿಂತಿರುವುದು ಸುಳ್ಳಲ್ಲ. ಅಂದರೆ ಒಂದು ಕಡೆ ಮನುಷ್ಯನಿಗೆ ಅನ್ನ ಅಗತ್ಯವಾಗಿದೆ, ಒಂದು ಕಡೆ ಮನುಷ್ಯನಿಗೆ ಅನ್ನ ಅನಿವಾರ್ಯವಾಗಿದೆ, ಇನ್ನೊಂದು ಕಡೆ ಮನುಷ್ಯನಿಗೆ ಅನ್ನವೇ ದುಡಿಮೆಯಾಗಿದೆ. ಆದರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಅನ್ನ ಮತ್ತು ಮನಸ್ಸು ಪರಸ್ಪರ ಹೇಗೆ ಒಂದಕ್ಕೊಂದು ಪೂರಕ ಎನ್ನುವುದನ್ನು ಮರೆತುಬಿಟ್ಟಿದ್ದೇವೆ. ಆದ್ದರಿಂದ ನೋಡಿ, ಮನುಷ್ಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವನಿಗೆ ಹಸಿವೆ ಆಯಿತು ಅಂದರೆ ಅವನು ಎಲ್ಲಾದರೂ ಹುಡುಕೊಂಡು ತನ್ನ ಹೊಟ್ಟೆ ತುಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಇದು ಕೇವಲ ಮನುಷ್ಯರಿಗೆ ಸೀಮಿತವಾಗಿದ್ದಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಈ ಅನ್ವೇಷಣಾ ವೃತ್ತಿ ಇದೆ. ಆದರೆ ಒಂದು ವಿಷಾದವಾಗಿ ಹೇಳಬೇಕಾದ ಸಂಗತಿ ಏನು ಅಂದರೆ, ಒಂದು ಕ್ರೂರ ಪ್ರಾಣಿಯೇ ಇರ್ಬೋದು, ಹುಲಿಯೇ ಇರ್ಬೋದು, ಸಿಂಹವೇ ಇರ್ಬೋದು, ಹಸಿವಾಗದೇ ಇನ್ನೊಂದು ಪ್ರಾಣಿಯನ್ನು ಸಾಯಿಸೋದಿಲ್ಲ. ಹೊಟ್ಟೆ ತುಂಬಿದಾಗ ಎದುರಿಗೆ ಒಂದು ಮಿಕ ಹೋದರೂ ಸಹ ಅದು ಅದನ್ನು ಭೇಟಿಯಾಡುವುದಿಲ್ಲ. ಆದರೆ ಈ ಮನುಷ್ಯ, ಇವನ ಹೊಟ್ಟೆಯೇ ತುಂಬುವುದಿಲ್ಲ. ಇವನು ಎಷ್ಟು ತಿಂದರೂ ಸಹ ಒಮ್ಮೊಮ್ಮೆ ಇವನೇನಾದರೂ ಬಕಾಸುರನ ವಂಶದವನ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯವಾಗುತ್ತೆ. 6 ತಲೆ ಹೊಡೆದಾದರೂ ಸರಿ ನನಗಾಗಿ ನಾನು ಅನ್ನವನ್ನು ಸಂಗ್ರಹಿಸಬೇಕು. ನೋಡಿ, ಇಲ್ಲಿ ನಾವು ಹಿಂದಿನ ವೃತ್ತಿಯ ಜೊತೆಗೆ ಇದನ್ನು ಜೋಡಿಸಿಕೊಳ್ಳುವುದು ಅನಿವಾರ್ಯವಾಗುತ್ತೆ. ಆಹಾರ ಅನ್ವೇಷಣಾ ಪ್ರವೃತ್ತಿ ಇಂದು ಸಂಗ್ರಹ ವೃತ್ತಿಯ ಜೊತೆಗೆ ತಳಕು ಹಾಕಿಕೊಂಡು ಮನುಷ್ಯನಿಗೆ ಅಗತ್ಯ ಆಹಾರವನ್ನು ಅವನು ಹೊಂದಿಸಿಕೊಳ್ಳುವುದಕ್ಕೆ ಬದಲಾಗಿ ಅನ್ನ ಸಂಗ್ರಹ ಮಾಡುವುದರಲ್ಲಿ ಅವನು ತೊಡಗಿ ಎಷ್ಟೋ ಜನರ ಹೊಟ್ಟೆಯ ಮೇಲೆ ಹೊಡೆದು ತಾನಿವತ್ತು ಅನ್ನ ಸಂಗ್ರಹಿಸಿಕೊಳ್ಳುವಂಥ ಪ್ರವೃತ್ತಿ ಬೆಳೆಸಿಕೊಂಡಿರುವುದು ತುಂಬ ತುಂಬ ವಿಷಾದದಿಂದ ಹೇಳಬೇಕಾದ ಸಂಗತಿ. ಯಾಕೆ ಹೀಗಾಗ್ತಿದೆ ಸ್ವಲ್ಪ ವಿಚಾರ ಮಾಡಿ ನೋಡಿ. ಒಂದು ಕಾಲ ಇತ್ತು, ಸಮಾಜದಲ್ಲಿ ವೈದ್ಯರ ಕೊರತೆ ಸಾಕಷ್ಟಿತ್ತು. ವೈದ್ಯರೇ ಇರಲಿಲ್ಲ, ಡಾಕ್ಟರ್ಸೇ ಇರಲಿಲ್ಲ. ಬೆರಳೆಣಿಕೆಯಷ್ಟು ಜನ ಡಾಕ್ಟರ್ಸ್ ಇದ್ದರು. ಹಾಗಂತ ರೋಗಗಳು ಬರ್ತಿರಲಿಲ್ಲ. ಬಹಳ ಕಡಿಮೆ ಪ್ರಮಾಣದಲ್ಲಿ ರೋಗಗಳನ್ನು ನಾವು ಸಮಾಜದಲ್ಲಿ ನೋಡ್ತಿದ್ವಿ. ಅದಕ್ಕೆ ಕಾರಣ ಮನುಷ್ಯನು ಊಟ ಮಾಡ್ತಿದ್ದ ಸ್ವಚ್ಛವಾದ ಅನ್ನ, ಶುದ್ಧವಾದ ಅನ್ನ, ಸಾತ್ವಿಕವಾದ ಅನ್ನ, ಹಾಗೆ ಪ್ರೀತಿಯಿಂದ ತಯಾರಿಸಲ್ಪಟ್ಟ, ಲೋಭದಿಂದ ಹೊರತಾದ ಅನ್ನ. ಇವತ್ತೇನಾಗಿದೆ? ಇವತ್ತು ಮನುಷ್ಯರಿಗೆ ಮನೆಯಲ್ಲಿ ಕೂತು ಊಟ ಮಾಡುವುದಕ್ಕೆ ಪುರ್ಸೊತ್ತಿಲ್ಲ. ಎಲ್ಲಿಯೋ ದರ್ಶನಿಗಳಲ್ಲಿ, ರಸ್ತೆ ಬದಿಯ ಅಂಗಡಿಗಳಲ್ಲಿ, ಗಟರ್ ಮೇಲೆ ನಿಂತು ಮನುಷ್ಯ ಊಟ ಮಾಡ್ತಾನೆ. ಅನ್ನದಂತೆ ಮನಸ್ಸು ಅಂತ ನಾವೇನು ಕೇಳಿದ್ದೇವೆ, ಅನ್ನದಂತೆ ಮನಸ್ಸು, ನೀರಿನಂತೆ ಮಾತು ಅಂತ. ಈ ಹಿನ್ನೆಲೆಯಲ್ಲಿ ಹೇಗೆ ತಯಾರಾದ ಅನ್ನವನ್ನು, ಯಾರ್ಯಾರು ತಯಾರಿಸಿದ ಅನ್ನವನ್ನು ಮನುಷ್ಯ ಉಣ್ತಾನೋ ಆಯಾ ಮನಸ್ಥಿತಿಗಳನ್ನು ಅವನು ಹೊಂದಿಕೊಳ್ತಾ ಹೋಗ್ತಾ ಇದ್ದಾನೆ. ಆಹಾರ ಅನ್ವೇಷಣೆ ಮನುಷ್ಯನ ಸಹಜ ಪ್ರವೃತ್ತಿ. ಅದ್ರ ಬಗ್ಗೆ ನಾವು ಕೇಳ್ತಾ ಎಂತಹ ಆಹಾರವನ್ನು ಎಲ್ಲಿ ಸೇವಿಸಬೇಕು, ಯಾವಾಗ ಸೇವಿಸಬೇಕು ಅನ್ನುವುದೊಂದು ಇಲ್ಲದೆ ಇವತ್ತು ಆಹಾರ ಅನ್ನುವುದು ಮನುಷ್ಯನಿಗೆ ಅಗತ್ಯಕ್ಕಿಂತ ಹೆಚ್ಚು ಒಂದು ರೀತಿಯ ಬಾಯ್ಚಪಲವಾಗಿ ಮಾರ್ಪಟ್ಟಿರೋ ಅದರದ ಪರಿಣಾಮ ಶರೀರದ ಮೇಲೆಯೂ ಆಗ್ತಿದೆ, ಮನಸ್ಸಿನ ಮೇಲೆಯೂ ಆಗ್ತಿದೆ. ಭಲೆ ಒಂದು ಉದ್ಯಮಕ್ಕೆ ಅಥವಾ 4 ಜನರಿಗೆ ಉದ್ಯೋಗ ಕೊಡುವುದಕ್ಕೆ ಈ ವೃತ್ತಿ ಅನುಕೂಲವಾಗಿದ್ದರೂ ಸಹ, ಆದರೆ ಆ ರೀತಿಯಾಗಿ ಆಹಾರವನ್ನು ಸೇವಿಸುವಂತಹ ಮನೋವೃತ್ತಿ ಏನಿವತ್ತಿದೆ ಅದು ಮನುಷ್ಯನ ಶರೀರವನ್ನು ಕಾಯಿಲೆಯ ಗೂಡಾಗಿ ಪರಿಣಮಿಸ್ತಾ ಇದೆ ಅಥವಾ ಬದಲಾಯಿಸ್ತಾ ಇದೆ. ಒಂದು ಕಾಲದಲ್ಲಿ ಸ್ವಲ್ಪ ನಾವು ವಿಚಾರ ಮಾಡಿದರೆ ಮನುಷ್ಯನಿಗೆ ಆಹಾರದಲ್ಲಿ ತಾನಾಗಿ ಚಾಯ್ಸ್ ಮಾಡ್ತಿರಲಿಲ್ಲ. ಹಿರಿಯರು ಕಾಲಮಾನಕ್ಕೆ ಸರಿಯಾದ ಆಹಾರವನ್ನು ಮನೆಯಲ್ಲಿ ತಯಾರು ಮಾಡ್ತಿದ್ರು. ಒಟ್ಟು ಕುಟುಂಬಗಳಿದ್ದಾಗ
ಸೀಸನ್ ಫುಡ್ ಅಂತ ಏನು ಹೇಳ್ತೇವೆ, ಚಳಿಗಾಲ ಬಂತು ಇಂತಹ ತರಕಾರಿ ಈ ರೀತಿಯ ಅಡಿಗೆ ಮಾಡಬೇಕು, ಬೇಸಿಗೆ ಕಾಲದಲ್ಲಿ ಈ ರೀತಿಯದು, ಮಳೆಗಾಲದಲ್ಲಿ ಈ ರೀತಿಯದು. ಕಾಲಕ್ಕೆ ಸರಿಯಾಗಿ ಮಾಡುವಂತಹ ಅಡಿಗೆಗಳ ವ್ಯವಸ್ಥೆ ಏನಿತ್ತು ಅದರಿಂದಾಗಿ ಶರೀರಕ್ಕೆ ಬೇಕಾದಂತಹ ಆ್ಯಂಟಿಸೆಪ್ಟಿಕ್ ಇರ್ಬೋದು, ಅಥವಾ ಶರೀರದಲ್ಲಿ ರೋಗ ನಿರೋಧಕವನ್ನು ಹೆಚ್ಚಿಸುವಂತಹ ಶಕ್ತಿ ಇರ್ಬೋದು, ಶೀತಕಾಲದಲ್ಲಿ ಶೀತವನ್ನು ತಡೆಯುವುದಕ್ಕೆ ಬೇಕಾದಂತಹ ಪ್ರತಿಬಂಧಕವಾದಂತಹ ವ್ಯವಸ್ಥೆ ಇರ್ಬೋದು, ಆಹಾರದ ಮೂಲಕ ಔಷಧಿಯೂ ಸಿಗ್ತಿತ್ತು, ಸರಿಯಾದ ನ್ಯೂಟ್ರಿಷನ್ ಫುಡ್ ಸಿಗ್ತಿತ್ತು ಮನುಷ್ಯನಿಗೆ. ಹಾಗಾಗಿ ಯಾವಾಗ ಹೊಟ್ಟೆ ತಣ್ಣಗಿರ್ತಿತ್ತು, ಹೊಟ್ಟೆಯಲ್ಲೇನೂ ಗಡಿಬಿಡಿ ಇರ್ತಿರಲಿಲ್ಲ, ಆಗ ತಲೆಯೂ ಸರಿಯಾಗಿ ಕೆಲಸ ಮಾಡ್ತಿತ್ತು, ಉದ್ವೇಗಗಳು ಒತ್ತಡಗಳು ಜಾಸ್ತಿ ಇರಲಿಲ್ಲ. ಪರಿಣಾಮ ಸ್ವರೂಪಿಯಾಗಿ ಮನುಷ್ಯರಲ್ಲಿ ಆತ್ಮೀಯತೆಯ ಸೌಹಾರ್ದದ ಸಂಬಂಧ ಇತ್ತು. ಆದರೆ ಇವತ್ತೇನಾಗಿದೆ, ಇವತ್ತು ಸೌಹಾರ್ದ, ಆತ್ಮೀಯತೆ ಇವೆಲ್ಲ ಕೇವಲ ಪುಸ್ತಕದ ಶಬ್ದಗಳಾಗಿ ಉಳ್ಕೊಂಡ್ಬಿಟ್ಟಿದೆ. ಒಟ್ಟಾರೆ ಮನುಷ್ಯನಿಗೆ ತಾನು ಹೇಗಾದರೂ ಸರ್ವೈವ್ ಆದರೆ ಸಾಕು, ನನ್ನ ಜೀವನ ಒಂದು ಚೆನ್ನಾಗಿದ್ದರೆ ಸಾಕು ಎನ್ನುವಂಥ ಸೆಲ್ಫ್ ಸೆಂಟರ್ಡ್ ಪರ್ಸನಾಲಿಟಿಯನ್ನು ಬೆಳ್ಕೊಂಡ್ಬಿಟ್ಟಿದೆ. ಸ್ವಾರ್ಥಪರವಾದಂತಹ ವ್ಯಕ್ತಿತ್ವ, ಯಾರ್ಯಾರನ್ನ ನೋಡಕ್ಕೆ ಹೋಗೊಂಡ್ರೆ ನಾನೊಬ್ಬನ ಬದುಕಿದ್ರೆ ಉಳಿದಿದ್ದೆಲ್ಲ ಮಾಡಬಹುದು ಎನ್ನುವಂತಹ ಮನೋಸ್ಥಿತಿಗೆ ಮೂಲ ಎಲ್ಲೋ ಒಂದು ಕಡೆ ಆಹಾರ ಅನ್ನುವುದನ್ನು ತಳ್ಳಿ ಹಾಕುವುದಕ್ಕಂತೂ ಸಾಧ್ಯವಿಲ್ಲ ಅಲ್ವಾ? ಆದ್ದರಿಂದ ಬಹಳ ಮುಖ್ಯವಾಗಿ ಈಗ ಒಡೆದು ಹೋದ ಕುಟುಂಬಗಳನ್ನು ಒಟ್ಟು ಕುಟುಂಬಗಳನ್ನಾಗಿ ನಾವು ಮಾಡೋಕ್ಕಾಗದೇ ಇದ್ದರೂ ಆ ಆಹಾರ ವ್ಯವಸ್ಥೆಯನ್ನು ನಾವು ಜೀವನದಲ್ಲಿ ರೂಢಿಸಿಕೊಳ್ಳುವುದು ಸಾಧ್ಯ ಇದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಅವಶ್ಯವಾಗಿ ಚಿಂತಿಸಬೇಕಾಗುತ್ತೆ. ಇವತ್ತು ನಿಮಗೆ ಹೋಟೆಲ್ಗಳಲ್ಲಿ ಹೋದರೆ ಯಾವಾಗ ಎಂತಹ ಆಹಾರ ಬೇಕಾದರೂ ಸಿಗುತ್ತೆ. ನೋಡಿ, ನಮ್ಮಲ್ಲಿ ಕೆಲವು ನಿಯಮಗಳಿತ್ತು. ಈಗ ನಾವೀ ದಕ್ಷಿಣ ಭಾರತದ ಊಟದ ವ್ಯವಸ್ಥೆಯನ್ನು ತಗೊಂಡ್ರೆ ಬೆಳಿಗ್ಗೆದ್ದು ಕರಿದ ತಿಂಡಿಯನ್ನು ಅಥವಾ ಇನ್ನನ್ನು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈ ಮನೋಭಾವ ಹುಟ್ಟಿದಾರಭ್ಯ ನಮ್ಮ ತಲೆಯಲ್ಲಿ ತುಂಬಲಾಗಿತ್ತು. ಅದೇ ರೀತಿಯಾದಂಥ ಆಹಾರ ನಮಗೆ ಬೆಳಗಿನ ಉಪಹಾರದಲ್ಲಿ ಸಿಗ್ತಿತ್ತು. ಆದರೆ ಇವತ್ತು ಈ ಹೋಟೆಲ್ಗಳ ವ್ಯವಸ್ಥೆಯಿಂದಾಗಿ ನಿಮಗೆ ಬೆಳಿಗ್ಗೆ ಎಲ್ಲವೂ ಸಿಗುತ್ತೆ, ಕರಿದ ತಿಂಡಿಯೂ ಸಿಗುತ್ತೆ, ಹುರಿದ ತಿಂಡಿಯೂ ಸಿಗುತ್ತೆ, ಯಾವುದು ಬೆಳಿಗ್ಗೆ ತಿನ್ನಬಾರದೋ ಅದೂ ಸಿಗುತ್ತೆ. ಮನುಷ್ಯನ ನಾಲಿಗೆ ರುಚಿಯ ಮುಂದೆ ಯಾವ ಜೀವನ ಕ್ರಮವೂ ನಿಲ್ಲುವುದೇ ಇಲ್ಲ. ಪರಿಣಾಮ ಏನಾಯಿತು ನಿಮಗೆ ಗೊತ್ತಿದೆ. ಪರಿಣಾಮ ಏನಾಗಿದೆ ನೋಡಿ, ಇವತ್ತು ಸಮಾಜದಲ್ಲಿ ನಾವೇನೊಂದು ಬಫೆ ಸಿಸ್ಟಮ್ ಅಂತ ಹೇಳ್ತೇವೆ, ಅದು ಬಹುಶಃ ಈ ಊಟದ ವ್ಯವಸ್ಥೆಯನ್ನು ಸರಳೀಕರಿಸುವುದಕ್ಕಾಗಿ ಒಂದು ವ್ಯವಸ್ಥೆಯಾಗಿ ಬಂದಿದೆ, ಪಾಶ್ಚಿಮಾತ್ಯರ ಕೊಡುಗೆ. ಆದರೆ ಅದರದ್ದು ರಿಸಲ್ಟ್ ಏನಾಯಿತು? 108 ವೆರೈಟೀಸ್ ಇಟ್ಟಿರ್ತಾರೆ. ಅದರಲ್ಲೊಬ್ಬನಿಗೆ ಐಸ್ ಕ್ರೀಮೇ ಇಷ್ಟವಾಗುತ್ತೆ, ಇನ್ನೊಬ್ಬನಿಗೆ ಸಮೋಸವೇ ಇಷ್ಟವಾಗುತ್ತೆ. ಅವನು ಉಳಿದಿದ್ದೇನೂ ತಿನ್ನುವುದೇ ಇಲ್ಲ, ಹೊಟ್ಟೆ ತುಂಬ ಸಮೋಸಾನೇ ತಿನ್ಬಿಡ್ತಾನೆ, ಹೊಟ್ಟೆ ತುಂಬ ಐಸ್ ಕ್ರೀಮೇ ತಿನ್ಬಿಡ್ತಾನೆ. ಮರುದಿನ ಅವನ ಹೊಟ್ಟೆ ವ್ಯವಸ್ಥೆ ಏನಾಗುತ್ತೆ ಹೇಳಿ? ಆಟೋಮ್ಯಾಟಿಕಲಿ ಅವ್ಯವಸ್ಥೆ. ಮತ್ತೆ ಅದಕ್ಕಾಗಿ ಡಾಕ್ಟರ್ಸ್ ಹತ್ರ ಹೋಗಿ ಒಂದು ಸಲ ಅಪ್ಸೆಟ್ ಆದ ಶರೀರವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅದೆಷ್ಟು ಕಷ್ಟ. ಯಾವಾಗಲೂ ಸಹ ಕೆಡಿಸೋದು ಭಾಳ ಸುಲಭ, ಸರಿ ಮಾಡೋದು ಭಾಳ ಕಷ್ಟ. ಇದಕ್ಕೆಲ್ಲ ಕಾರಣ ಈ ಆಹಾರ ಅನ್ವೇಷಣಾ ವೃತ್ತಿಯೇ. ನೋಡಿ, ಹೊಸದನ್ನು ನೋಡಿದ ತಕ್ಷಣ ಅದು ಹೇಗಿದೆ ಅಂತ ಗೊತ್ತಿಲ್ಲದಿದ್ರೂ ನಮ್ಮ ನಾಲಿಗೆಯಲ್ಲಿ ನೀರು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಆಸೆ ಮನಸ್ಸಿನಲ್ಲಿ ಶುರುವಾಗುತ್ತೆ. ತಿಂದು ನೋಡಿಬಿಡೋಣ ಅಂತ ಅನಿಸುತ್ತೆ. ತಿಂದ ಮೇಲೆ ರುಚಿ ಆಯಿತು ಅಂದರೆ ಹೊಟ್ಟೆ ತುಂಬ ತಿಂದುಬಿಡ್ತೇವೆ. ಈ ಪ್ರತಿಬಂಧಕತೆ ಏನಿದೆ, ಬೇಡ ಇಷ್ಟೆಲ್ಲ ತಿನ್ನಬಾರ್ದು, ಅದು ಅಲ್ಲಿ ಕೆಲಸವೇ ಮಾಡುವುದಿಲ್ಲ. ಯಾಕೆ ಹೀಗಾಗಿದೆ? ಯಾಕೆಂದರೆ ಆಹಾರ ಕೇವಲ ಹೊಟ್ಟೆ ತುಂಬುವುದಕ್ಕಾಗಿಲ್ಲ, ಮನುಷ್ಯನ ಇಡೀ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕಾಗಿದೆ ಎನ್ನುವುದು ಅರ್ಥವಾಗದೇ ಇದ್ದಿದ್ದರಿಂದ ನಾವು ಈ ರೀತಿಯಾಗಿ ಹೊಟ್ಟೆಬಾಕ ಸಂಸ್ಕೃತಿಗೆ ವಶವಾಗಿದ್ದೇವೆ. ಆಶ್ಚರ್ಯ ಅನಿಸೋದಿಲ್ವ ನಿಮಗೆ? ನಾವೀಗ ಬಹಳ ತಿಂತಿದ್ದೀವಿ ಅಂತ ಹೊತ್ತು ಗೊತ್ತು ಇಲ್ಲದೆ ತಿಂದಿದ್ದು. ಯಾಕೆ ತಿಂತಿದ್ದೇವೆ ಗೊತ್ತಿಲ್ಲ. ಈಗಷ್ಟೇ ನಾವು ತಿಂದಿರ್ತೇವೆ, ಯಾರೋ ಫ್ರೆಂಡ್ ಕರೆದ್ರು, ಬಾ ಮತ್ತೊಂದು ಚಹಾ ಕುಡಿಯೋಣ, ಚಾದ ಜೊತೆಗೆ ಮತ್ತೊಂದು ಸ್ನ್ಯಾಕ್ ತಿನ್ನೋಣ, ಹೀಗೆ ತಿಂತಾನೇ ಇರ್ತೇವೆ. ಈ ನಮ್ಮ ಹೊಟ್ಟೆ ಅಂದರೆ ಒಂದು ಕಸದ ಡಬ್ಬಿಯ, ಬ್ಯಾರಲ್ಲ, ಬೇಕಾದಾಗೆಲ್ಲ ತುಂಬಿಸಿ ಇಡುವುದಕ್ಕೆ, ಅಥವಾ ಒಂಟೆ ಹೊಟ್ಟೆಯ ಆಮೇಲೆ ತೆಗೆದು ಮೆಲುಕು ಹಾಕುವುದಕ್ಕೆ ಅವಕಾಶ ಇದೆಯಾ? ಅದು ಇಲ್ಲ ಅಲ್ವಾ? ಯಾಕೆ ಯೋಚನೆ ಮಾಡೋದಿಲ್ಲ? ಒಮ್ಮೆ ತಿಂದ ಆಹಾರ ಜೀರ್ಣ ಆಗುವುದಕ್ಕೆ 5-6 ತಾಸುಗಳು ಬೇಕಾಗಿದೆ. ಅದರ ಮೇಲೆ ನಾವು ಹಾಕ್ತಾ ಹೋದರೆ ಆಗ ಅಜೀರ್ಣವಾಗದೆ ಏನಾಗುತ್ತೆ? ಅಜೀರ್ಣವಾದ ಮೇಲೆ ಕಾಯಿಲೆ ಬಾರದೆ ಎಲ್ಲಿಗೆ ಹೋಗುತ್ತೆ? ವಿಚಾರ ಮಾಡಬೇಕಾಗಿದೆ. ಆಹಾರದಿಂದ ಹೇಗೆ ಅವ್ಯವಸ್ಥೆಯಾಗಿದೆ ಇವತ್ತು ಇನ್ನೂ ಆಹಾರದ ಬಗ್ಗೆ ನಾವು ಮಾತಾಡ್ತಾ ಹೋದರೆ ತುಂಬ ಖೇದವಾಗುತ್ತೆ. ಮನುಷ್ಯನಿಗೆ ಅನ್ನದ ಬೆಲೆಯೇ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಾವು ಅನ್ನ ಉಣ್ಣುವಾಗ ಕಣ್ಣಿಗೊತ್ಕೊಂಡು ಉಣ್ತಿದ್ವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಅಂತ ಹೇಳಿ ಅನ್ನಕ್ಕೆ ನಮಸ್ಕಾರ ಮಾಡಿ ನನ್ನ ಜೀವನದಾತ ನೀನು ಅಂತ ಉಣ್ಣುವಂಥ ಸಂಪ್ರದಾಯ ನಮ್ಮದು. ಆದರೆ ಇವತ್ತೇನಾಗಿದೆ?
ಒಂದು ಮದುವೆ ಆಯಿತು ಅಂದರೆ ಉಂಡ ಅನ್ನಕ್ಕಿಂತ ಚೆಲ್ಲಿದ ಅನ್ನವೇ ಜಾಸ್ತಿ ಇರುತ್ತೆ. ತಗೊಂಡೋಗಿ ಅಲ್ಲಿ ಡಸ್ಟ್ಬಿನ್ನಲ್ಲಿ ನೋಡಿ, ಪಾಪ ಬಡವರಿಗಾದರೂ ಕೊಟ್ಟಿದ್ರೆ ಹೊಟ್ಟೆನಾರು ತುಂಬಿಕೊಳ್ತಿದ್ರು, ತಗೊಂಡೋಗಿ ಅಲ್ಲಿ ಬಿಸಾಡಿರ್ತಾರೆ. ಕೆಲವೊಮ್ಮೆ ನಾಯಿಗೂ ಅಜೀರ್ಣ ಆಗುವಷ್ಟು ಅಲ್ಲಿ ಬಿದ್ದಿರುತ್ತೆ, ಕೊಳೆತು ನಾರ್ತಾ ಇರುತ್ತೆ. ನೆನ್ನೆ ಬಹಳ ಸಂಭ್ರಮವಾಗಿ ಬಫೆಯಲ್ಲಿ ಸಾಲಾಗಿಟ್ಟು ಬಡಿಸಿದ ಅನ್ನ ಇವತ್ತು ಯಾರಿಗೂ ಗೊತ್ತಿಲ್ಲದ ಹಾಗೆ ಬೀದಿಯ ಬದಿಯಲ್ಲಿ ಹೋಗಿ ಬರುವವರೆಲ್ಲ ಮೂಗಿ ಮುಚ್ಚಿಕೊಳ್ಳುವ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಯಾರು ಕಾರಣಕರ್ತರು? ನಾವಿವತ್ತು ಅನ್ನವನ್ನು ಅಷ್ಟು ನಿರ್ಲಕ್ಷಿಸಿದರೆ ನಾಳೆ ಒಂದು ದಿನ ಅನ್ನ ಇಲ್ಲದೆ ಸಾಯಬೇಕಾದ ಪರಿಸ್ಥಿತಿ ಬರಲಿಕ್ಕಿಲ್ವಾ? ಯೋಚನೆ ಮಾಡಿ. ಯಾಕೆಂದರೆ ಯಾವುದು ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೇವೆಯೋ ಅಷ್ಟು ನಮಗೆ ಅದರದ್ದು ಉಪಲಬ್ಧತೆ ಇರುತ್ತೆ ಅಲ್ವೇ? ಆದ್ದರಿಂದ ಬಂಧುಗಳೇ, ಆಹಾರ ಬೇಕು ಮನುಷ್ಯನಿಗೆ. ಆಹಾರವಿಲ್ಲದೆಯೂ ಇತ್ತೀಚಿನ ಒಂದು ಸಂಶೋಧನೆ ಹೇಳುತ್ತೆ 25 ದಿನಗಳ ಕಾಲ ಮನುಷ್ಯ ನೀರು ಕುಡಿಯದೆಯೂ ಬದುಕಬಲ್ಲ ಅಂತ. ಮೇ ಬಿ. ಆದರೆ ಬದುಕಿರುವ ತನಕ ಮನುಷ್ಯನಿಗೆ ನೋಡಿ, ನಾವಿವತ್ತು ಏನು ನೋಡ್ತೇವೆ ಅಂದರೆ ಮುದುಕರು ಹೇಳ್ತಾರೆ, ನಾನು ತಿಂತೀನೋ ತಮ್ಮ, ಕೊಟ್ಬಿಡು ನಂಗೆ ಅದನ್ನು, ಯಾಕೆಂದರೆ ಇನ್ನೆಷ್ಟು ದಿನ ಇರ್ತೇನೋ ನಾನು ಗೊತ್ತಿಲ್ಲ, ತಿಂದ್ಬಿಡ್ತೀನಿ, ನೀನು ಇನ್ನೂ ಭಾಳ ದಿನ ಇರೋನು, ಆಮೇಲೆ ತಿನ್ನುವೆ ಅಂತ. ಅಂದರೆ ನೋಡಿ, ಮುದುಕರಿಗೂ ತಿನ್ನುವ ಚಪಲ ಕಡಿಮೆ ಆಗಿರೋದಿಲ್ಲ. ಹಾಗಂತ ಅವ್ರು ತಿನ್ನಬಾರ್ದು ಅಂತಲ್ಲ, ಅವ್ರ ಬಾಯಿ ಅವ್ರು ತಿನ್ನಲಿ, ಪ್ರಶ್ನೆ ಅದಲ್ಲ. ಆದರೆ ನನ್ನ ಶರೀರ ಎಷ್ಟನ್ನು ಅಫೋರ್ಡ್ ಮಾಡುತ್ತೆ, ಎಷ್ಟು ತಿಂದರೆ ಅದನ್ನು ಜೀರ್ಣಿಸಿಕೊಳ್ಳೋ ತಾಕತ್ತಿದೆ. ಅದಕ್ಕೆ ಅನ್ನ ಮನುಷ್ಯನಿಗಾಗಿದೆಯೇ ವಿನಃ ಮನುಷ್ಯ ಅನ್ನಕ್ಕಾಗಿಲ್ಲ. ಚೆನ್ನಾಗಿ ತಿಳ್ಕೋಬೇಕು ನಾವಿದನ್ನು. ಬದುಕುವುದಕ್ಕಾಗಿ ಉಣ್ಬೇಕೇ ವಿನಃ ಉಣ್ಣೋದಕ್ಕಾಗಿ ಬದುಕಬಾರ್ದು ಬಂಧುಗಳೇ. ಹಾಗಾಗಿ ಆಹಾರ, ಇನ್ನೂ ಈ ಆಹಾರದ ಬಗ್ಗೆ ನಾವು ಯೋಚನೆ ಮಾಡುವಾಗ ಯೋಚನೆ ಮಾಡೋಣ. ನಮ್ಮ ಎಲೆಯಲ್ಲಿ ಬಡಿಸ್ಕೊಂಡ ಅನ್ನ ವೇಸ್ಟ್ ಆಗದ ಹಾಗೆ ನಾವು ಊಟ ಮಾಡುವ ಅಭ್ಯಾಸವನ್ನು ರೂಢಿಸ್ಕೊಳ್ಳೋಣ. ಪುಟ್ಟ ಮಕ್ಕಳಿಂದ ಹಿರಿಯರು, ಮಧ್ಯವಯಸ್ಕರು ಯಾರೋ ಕರೆದು ಊಟ ಹಾಕಿದ್ದಾರೆ, ನಷ್ಟ ಆದರೆ ಅವ್ರಿಗಾಗುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ನನ್ನ ಎಲೆಯಲ್ಲಿ ಬಡಿಸಿದ ಅನ್ನ ನನ್ನ ಪಾಲಿಗೆ ದೇವರಿತ್ತಂತಹ ಪ್ರಸಾದ. ದೇವರು ನನ್ನ ಪಾಲಿಗೆ ಕೊಟ್ಟ ಪ್ರಸಾದವನ್ನು ನಾನು ಹಾಳು ಮಾಡಿದೆ ಅಂದರೆ ಆ ಕರ್ಮದ ಖಾತೆ ನನ್ನದು ಕೆಡುತ್ತೆ ವಿನಃ ಕೊಟ್ಟವರದಲ್ಲ. ಅದಕ್ಕೋಸ್ಕರ ಅನ್ನ ಜೀವ, ಎಷ್ಟೋ ಜನರ ಜೀವ ಉಳಿಸುವುದಕ್ಕೆ ಕಾರಣವಾಗಿರುವುದರಿಂದ ಅಂತಹ ಅನ್ನವನ್ನು ಪೋಲು ಮಾಡೋದು ಬೇಡ. ನಾವು ಬೇಕಾದಷ್ಟೇ ನೀಡಿಸ್ಕೊಳ್ಳೋಣ, ಬೇಕಾದಷ್ಟೇ ಊಟ ಮಾಡೋಣ, ಅನವಶ್ಯಕವಾಗಿ ಎಕ್ಸ್ಟ್ರಾ ಉಣ್ಣುವುದು ಬೇಡ. ಶರೀರದಲ್ಲಿ ಹೊಟ್ಟೆಯಲ್ಲಿ ಇನ್ನೂ ಕಾಲು ಭಾಗ ಜಾಗ ಬಿಟ್ಟು ಉಣ್ಣಬೇಕು ಅಂತ ಮನುಷ್ಯನಿಗೆ ಉಪದೇಶ ಅಥವಾ ಮಾರ್ಗದರ್ಶನ ಮಾಡಲಾಗುತ್ತೆ. ಜೀರ್ಣಕ್ರಿಯೆಗೆ ಸ್ವಲ್ಪ ನೀರಿಗೆ, ಗಾಳಿಗೆ ಅವಕಾಶ ಬಿಟ್ಟು ಊಟ ಮಾಡಬೇಕು. ಭೇರಿಯಾಗುವ ತನಕ, ಹೊಟ್ಟೆ ಭೇರಿಯಾಗುವ ತನಕ, ಗಂಟಲ ತನಕ ಉಂಡು ಜೀರ್ಣವಾಗದೆ ಅಡ್ವರ್ಟೈಸ್ನಲ್ಲಿ ಬರುವಂತಹ ಯಾವ್ಯಾವುದೋ ಈ ಗುಳಿಗೆ ತಿನ್ನಿ ನಿನಗೆ ಜೀರ್ಣವಾಗುತ್ತೆ, ಈ ಹಾಜ್ಮೌಲ್ ತಿನ್ನೋ ನಿನಗೆ ಜೀರ್ಣವಾಗುತ್ತೆ ಅಂತ ಉಪಯೋಗಿಸಿಕೊಳ್ಳುವುದಕ್ಕೆ ಬದಲಾಗಿ ಅದಕ್ಕೆ ಹೇಳ್ತಾರೆ, ಪೇಟ್ ಆಪ್ ಜಿತನಾ ಖಾವೋ ಉತನಾ ಮಾಂಗ್ತಾ रहता है ज़्यादा. ಮನುಷ್ಯನ ಹೆಪಟೈಟ್ ಇದೆಯಲ್ಲ, ಅದು ತಿಂದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಪ್ರಮಾಣವನ್ನು ನಿಗದಿಪಡಿಸಿದ್ರೆ ಅಷ್ಟೇ ಅದಕ್ಕೆ ಸಾಕಾಗುತ್ತೆ. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ಈ 4 ಅಂಶಗಳನ್ನು ನೆನಪಿಟ್ಕೊಳ್ಳೋಣ. ನಾವು ಉಣ್ಣುವುದಕ್ಕಾಗಿ ಬದುಕಿಲ್ಲ, ಬದುಕುವುದಕ್ಕಾಗಿ ಉಣ್ತಿದ್ದೇವೆ. ಅನ್ನ ಮನುಷ್ಯ ಬದುಕುವುದಕ್ಕೆ ಒಂದು ಅವಿಭಾಜ್ಯವಾದ ಅಂಗ. ಅದಕ್ಕೆ ಅನ್ನ ಹಾಳು ಮಾಡುವುದು ಬೇಡ. 3ನೇದು, ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಅನ್ನವನ್ನು ಊಟ ಮಾಡದೆ ಹಸಿದ ಹೊಟ್ಟೆಗೆ ಅನ್ನ ಹಾಕುವ ಅಥವಾ ಕ್ರಮಬದ್ಧವಾಗಿ ಅನ್ನ ಊಟ ಮಾಡುವ, ಅಥವಾ ಅನ್ನ ಅಂದರೆ ಯಾವುದೇ ಇರಬಹುದು, ಮನುಷ್ಯನ ಜೀವಕ್ಕೆ ಬೇಕಾದಂಥದ್ದು. ಅದರಲ್ಲಿ ಸಾಧ್ಯವಾದಷ್ಟು ಮನುಷ್ಯ ಈ ಒಂದು ಶೋಕಿ ಆಹಾರಗಳನ್ನು ತಿನ್ನದೆ ಶರೀರವನ್ನು ವ್ಯವಸ್ಥಿತವಾಗಿಡುವಂತಹ ಆ ಒಂದು ಅಡಿಗೆಯನ್ನು ಊಟ ಮಾಡಿದರೆ ಅದು ಹೆಚ್ಚು ಮನುಷ್ಯನಿಗೆ ಉಪಯುಕ್ತ. ಇದೆಲ್ಲದರ ಜೊತೆಗೆ ನಾನು ಇನ್ನೊಂದನ್ನು ಬಹಳ ಮುಖ್ಯವಾಗಿ ನೆನಪಿಸಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಅದೇನು ಅಂದರೆ, ನಮ್ಮಲ್ಲಿ ಪ್ರಸಾದ ಅಂತ ಒಂದು ಶಬ್ದ ಬಳಸ್ತೇವೆ. ನಾವು 5 ಸ್ಟಾರ್ ಹೋಟೆಲಿನ ಲೆವೆಲಿನಲ್ಲಿ ಜೀವನ ನಡೆಸುವವರೇ ಆಗಿದ್ದರೂ ಸಹ ಪ್ರಸಾದ, ಯಾರಾದರೂ ಪ್ರಸಾದ ಅಂತ ಕೊಟ್ಟರೆ ಅದು ಯಾವ ಕ್ವಾಲಿಟಿಯದು ಅಂತ ಯೋಚನೆ ಮಾಡದೆ, ಯಾವ ತುಪ್ಪದಲ್ಲಿ ತಯಾರು ಮಾಡಿದ್ದಾರೆ, ಯಾವ ಅಂಗಡಿಯಿಂದ ತಂದಿದ್ದಾರೆ, ಮನೆಯಲ್ಲಿ ಇದನ್ನೆಲ್ಲ ಲೆಕ್ಕ ಹಾಕಬಹುದು ನಾವು. ಆದರೆ ಪ್ರಸಾದಕ್ಕೆ ಮಾತ್ರ ಅದೇನು ಯೋಚನೆ ಮಾಡದೆ, ಪ್ರಸಾದ ಅಂದರೆ ಅದನ್ನು 2 ಕೈಯೊಡ್ಡಿ ತಗೊಂಡು ಕಣ್ಣಿಗೆ ಒತ್ಕೊಂಡು ತಗೊಳ್ತೇವೆ. ಯಾಕೆ ಈ ವ್ಯತ್ಯಾಸ? ಯಾಕೆ? ಅದೇ ನೆಂಟರ ಮನೆಗೆ ಹೋದಾಗ ಅಲ್ಲಿ ಅವರು ಕರೆದ ಪೂರಿ ಯಾವುದಾದ್ರೂ ನಾವು ತಿನ್ನಲಾರದ ಎಣ್ಣೆಯಲ್ಲಾಗಿದ್ದಿದ್ರೆ ಇದನ್ನೆಲ್ಲ ನಾವು ತೊಗೊಳೋದಿಲ್ಲರಿ, ನಮ್ಮದೊಂದು ಸ್ಟ್ಯಾಂಡರ್ಡ್ ಅಂತ ನಮ್ಮ ದೊಡ್ಡಸ್ತಿಕೆಯನ್ನು ನಾವಲ್ಲಿ ಮೆರೆಸ್ತೇವೆ. ಆದರೆ ದೇವರ ಪ್ರಸಾದಕ್ಕೆ ಮಾತ್ರ ನಾವು ಈ ಅಭಿಮಾನವನ್ನು ಅಡ್ಡ ತರುವುದಿಲ್ಲ. ಯಾಕೆ ಹೇಳಿ? ಅದು ದೇವರಿಗೆ ಎಡೆ ಹಿಡಿದು ನೈವೇದ್ಯ ಮಾಡಿ ದೇವರು ಸ್ವೀಕರಿಸಿ ನಮಗಾಗಿ ಕೊಟ್ಟದ್ದು ಎನ್ನುವ ಮನೋಭಾವ ಆ ಪ್ರಸಾದದಲ್ಲಿ
ಇರುವ ವೈಬ್ರೇಷನ್, ಅದೊಂದು ಭಗವಂತ ನನಗಾಗಿ ಅನುಗ್ರಹಿಸಿದ್ದು ಎನ್ನುವಂತಹ ಈ ಮಾನಸಿಕವಾದಂತಹ ಚಿಂತನೆ ಪ್ರಸಾದವನ್ನು ಕಣ್ಣಿಗೊತ್ಕೊಂಡು ತಿನ್ನುವ ಹಾಗೆ ನಮಗೆ ಮಾಡುತ್ತೆ. ಇದೇ ವ್ಯತ್ಯಾಸ ಬಂಧುಗಳೇ ಆಹಾರ ತಯಾರಿಕೆಯಲ್ಲಿ. ಹೋಟೆಲ್ನಲ್ಲಿ ತಯಾರು ಮಾಡುವ ಆಹಾರ ಎಷ್ಟೇ ಕ್ವಾಲಿಟಿ ಆಗಿದ್ರೂ ಸಹ ತಯಾರು ಮಾಡುವವನಿಗೆ ಅದು ತಿಂದವರ ಹೊಟ್ಟೆ ತುಂಬಿಸಲಿ ಅನ್ನುವುದಕ್ಕಿಂತ ನನ್ನ ಖಜಾನೆಗೆ ಹೆಚ್ಚು ಹಣ ತರಲಿ ಎನ್ನುವ ಭಾವವೇ ಜಾಸ್ತಿ ಇರುತ್ತೆ. ಕಮರ್ಷಿಯಲ್ ಮೈಂಡ್. ಮನೆಯಲ್ಲಿ ಅಡಿಗೆ ತಯಾರು ಮಾಡುವ ತಾಯಿ ನನ್ನ ಮಕ್ಕಳೆಲ್ಲ ಚೆನ್ನಾಗಿರಲಿ ಎನ್ನುವ ಮೋಹಭಾವದಿಂದ ತಯಾರು ಮಾಡಿರ್ತಾಳೆ. ನನ್ನವರು, ನನ್ನ ಗಂಡ, ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ದೇವಸ್ಥಾನದಲ್ಲಿ ತಯಾರಾಗುವಂಥ ಪ್ರಸಾದ ದೇವರಿಗಾಗಿ ಅಂತ ತಯಾರು ಮಾಡಲ್ಪಡುವುದರಿಂದ ಅಲ್ಲಿ ಯಾವುದೇ ಮೋಹಭಾವ, ಲೋಭಭಾವ, ಅಭಿಮಾನದ ಭಾವಗಳಿಲ್ಲದೆ ಸಮರ್ಪಣೆ ಇರುವುದರಿಂದ ತಿಂದವರಿಗೂ ಸಹ ಅದೊಂದು ನೆಮ್ಮದಿಯನ್ನು, ಒಂದು ಮಾನಸಿಕವಾಗಿ ಒಂದು ದಿವ್ಯತೆಯ ಅನುಭವವನ್ನು ಮಾಡಿಸುತ್ತೆ. ಅಂದರೆ ಗೊತ್ತಾಯ್ತಲ್ಲ ನಾವು ಆಹಾರವನ್ನು ಹೇಗೆ ತಯಾರು ಮಾಡಬೇಕು ಅಂತ. ಈ ಜೀವನ ದೇವರು ಕೊಟ್ಟಿರೋ ಕಾಣಿಕೆ ನಮಗೆ. ಜನ್ಮ ಅಪ್ಪ ಅಮ್ಮ ಕೊಟ್ಟರು, ಆದರೆ ಜೀವನ ಕೊಟ್ಟವನು ಭಗವಂತ. ಅದರಿಂದ ನಮ್ಮ ಮನೇಲೂ 4 ಜನ ಇದ್ದೇವೆ, ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ. ಇವರೆಲ್ಲರನ್ನ ದೇವರು ಒಂದು ಸೂರಿನಡಿ ಬದುಕುವುದಕ್ಕಾಗಿ ಕಳಿಸಿದ್ದಾನೆ. ನಮಗೆಲ್ಲ ಗೊತ್ತಿದೆ ಈ ಜನ್ಮದ ಅಪ್ಪ ಅಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದ್ರೋ, ಈ ಜನ್ಮದ ಮಕ್ಕಳು ಮುಂದಿನ ಜನ್ಮದಲ್ಲಿ ಏನಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಆದರೆ ದೇವರು ಎಲ್ಲರನ್ನೂ ಒಟ್ಟಿಗೆ ಸಾಕುವುದಕ್ಕಾಗದೆ ಸಣ್ಣ ಸಣ್ಣ ಮನೆಗಳನ್ನಾಗಿ, ಸಂಸಾರಗಳನ್ನಾಗಿ, ಕುಟುಂಬಗಳನ್ನಾಗಿ ವಿಂಗಡಿಸಿ ಎಲ್ಲರ ಒಂದು ಆರೈಕೆಗಾಗಿ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಆದ್ದರಿಂದ ನಾವೆಲ್ಲರೂ ದೇವರ ಮಕ್ಕಳು. ನಾವು ಏನೇ ದುಡಿದರೂ ಸಹ ದೇವರು ಕೊಟ್ಟ ಶಕ್ತಿಯಿಂದ ದುಡಿದಿದ್ದೇವೆ. ಹಾಗೂ ನಾವು ತಯಾರು ಮಾಡುವ ಆಹಾರ ದೇವರಿಗಾಗಿ ತಯಾರು ಮಾಡ್ತೇವೆ. ಈ ಮನೋಭಾವದಿಂದ ಪ್ರತಿಯೊಬ್ಬರೂ ಅಡಿಗೆ ಮಾಡಿದ ಅಡಿಗೆಯನ್ನು ದೇವರಿಗೆ ಅರ್ಪಣೆ ಮಾಡಿ ಊಟ ಮಾಡಿದರೆ ಅದರಿಂದ ಮನಸ್ಸಿಗಾಗುವಂತಹ ನೆಮ್ಮದಿ, ಶಾಂತಿ, ತೃಪ್ತಿ ನಿಮಗೆ ಎಂತಹ ಕ್ವಾಲಿಟಿ ಫುಡ್ನಲ್ಲಿಯೂ ಬರುವುದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಬಂಧುಗಳೇ, ನಾವು ಹಾಗಾದರೆ ಎಂತಹ ಅಡಿಗೆಯನ್ನು ದೇವರಿಗೆ ನೈವೇದ್ಯ ಮಾಡಬಹುದು? ಆತ್ಮೀಯವಾಗಿ ವಿಚಾರ ಮಾಡಿದಾಗ ಅನ್ನದಂತೆ ಮನಸ್ಸು, ಇದಂತೂ ಒಪ್ಪಲೇಬೇಕಾದ ಸತ್ಯ. ಮನುಷ್ಯ ಸಾತ್ವಿಕ ಆಹಾರವನ್ನು ಸೇವಿಸಿದಾಗ ಅವನ ಮನೋವೃತ್ತಿಗಳಲ್ಲಿ ಸಾತ್ವಿಕತೆ ಪ್ರತಿಫಲಿಸುತ್ತೆ. ಆವೇಶ, ಉದ್ವೇಗ, ಈರ್ಷೆ ಅದಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗ ಮನುಷ್ಯ ಸೇವಿಸುವ ಆಹಾರ ರಾಜಸಿಕವಾಗುತ್ತೆ ಅವನಲ್ಲಿ ಉತ್ತೇಜನ ಪ್ರವೃತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ತಾಮಸಿಕ ಆಹಾರ ಸೇವಿಸಿದಾಗ ಅವನು ನೀವು ಬಾಯಿ ತೆಗೆಯುವುದು ಬೇಡ, ಅವನಿಂದ ಗೊತ್ತಿದೆ ನಿಮಗೆ ಕಲ್ಲಿನ ಮಳೆಯೇ ಸುರಿತಾ ಇರುತ್ತೆ. ಒಳ್ಳೆಯ ಶಬ್ದಗಳೇ ಬರುವುದಿಲ್ಲ. ವರ್ತನೆ ರಾಕ್ಷಸಿಯ ವರ್ತನೆ ಇರುತ್ತೆ. ರಾಕ್ಷಸರನ್ನ ನೋಡುವುದಕ್ಕೆ ಎಲ್ಲೋ ನೀವು ಪುರಾಣ ಕಾಲಕ್ಕೆ ಹೋಗುವುದು ಬೇಡ. ನಿಮ್ಮ ಸುತ್ತಮುತ್ತಲೇ ಸಾಕಷ್ಟು ಜನ ತಮ್ಮ ಕಣ್ಣಿನಿಂದ, ತಮ್ಮ ವರ್ತನೆಯಿಂದ, ತಮ್ಮ ನಡಿಗೆಯಿಂದ, ಮಾತಿನಿಂದ ತಮ್ಮೊಳಗಿರುವ ದೈತ್ಯನನ್ನು ಹೊರಹಾಕ್ತಾ ಇರ್ತಾರೆ. ಇದಕ್ಕೇನು ಕಾರಣ? ಮೂಲತಃ ಆತ್ಮ ದೈತ್ಯನಲ್ಲ, ರಾಕ್ಷಸನಲ್ಲ. ಮೂಲತಃ ಪ್ರತಿಯೊಬ್ಬ ಮನುಷ್ಯಾತ್ಮನೂ ದಿವ್ಯಾತ್ಮನೇ. ಆದರೆ ಅವನ ಮನೋವೃತ್ತಿ, ಆ ಮನೋವೃತ್ತಿಗೆ ಕಾರಣ ಏನು? ಯಾಕೆ ಈ ರಾಕ್ಷಸಿಯ ಪ್ರವೃತ್ತಿ ಅವನಲ್ಲಿ ಬಂತು? ಅದಕ್ಕೆ ಕಾರಣ ಅವನನ್ನು ಉತ್ತೇಜಿಸುವಂಥ ಆಹಾರ. ನೀವು ಯೋಚನೆ ಮಾಡ್ಬೋದು, ನಾವು ಸಾತ್ವಿಕ ಆಹಾರವನ್ನು ಊಟ ಮಾಡಿದರೆ ಗಟ್ಟಿಮುಟ್ಟಾಗುವುದು ಹೇಗೆ, ನಮಗೆ ಪ್ರೋಟೀನ್ ಸಿಗುವುದು ಹೇಗೆ, ನಮಗೆ ಕಾರ್ಬೋಹೈಡ್ರೇಟ್ಗಿಂತ ಜಾಸ್ತಿ ನಮಗೆ ಕ್ಯಾಲ್ಶಿಯಂ ಸಿಗಬೇಕು, ಅದು ಸಿಗಬೇಕು, ಇದು ಸಿಗಬೇಕು. ಖಂಡಿತವಾಗಿಯೂ ಸಾತ್ವಿಕ ಆಹಾರದಲ್ಲಿಯೂ ಬೇಕಾದಷ್ಟು ನಮಗೆ ನ್ಯೂಟ್ರಿಷನ್ ಸರಿಯಾಗಿಯೇ ಸಿಗುತ್ತೆ. ಇವತ್ತು ಆನೆ ಅಗಾಧವಾದ ಶಕ್ತಿಶಾಲಿಯಾದ ಪ್ರಾಣಿ. ಅದ್ಯಾವ ಮಾಂಸ ತಿನ್ನುತ್ತೆ ಹೇಳಿ ನೋಡೋಣ? ಅದೇನು ಉಪ್ಪು ಖಾರ ಮಸಾಲೆ ಹಾಕ್ಕೊಂಡು ಊಟ ಮಾಡುತ್ತಾ? ಇಲ್ಲ, ಸಿಂಪಲ್ ಸೊಪ್ಪು ಸದೆ ತಿನ್ನುತ್ತೆ. ಆದರೆ ಎಷ್ಟು ತಾಕತ್ತಿದೆ ಅದಕ್ಕೆ, ಎಷ್ಟು ತಾಕತ್ತಿದೆ! ಎದುರಿಗೆ ಬಂದವರನ್ನು ಎತ್ತಿ ಅಪ್ಪಳಿಸಿ ಬಿಡುವ, ಎಂಥ ದೊಡ್ಡ ಮರವನ್ನು ಒಂದೇ ಹಿಡಿಗೆ ಕಿತ್ತು ಹಾಕುವ ಸಾಮರ್ಥ್ಯಕ್ಕೆ ಯಾವ ರಾಜಸಿಕ ಆಹಾರ ಕಾರಣವಾಗಿದೆ? ಅದು ತಿನ್ನುವ ಸಾತ್ವಿಕ ಆಹಾರದಲ್ಲಿ ಅಷ್ಟು ತಾಕತ್ತಿದೆ ಅಂದಮೇಲೆ ನಾವು ಸಾತ್ವಿಕ ಆಹಾರವನ್ನು ಕ್ರಮಬದ್ಧವಾಗಿ ಸೇವಿಸಿದರೆ, ಭಗವಂತನಿಗೆ ಅರ್ಪಣೆ ಮಾಡಿ ಸೇವಿಸಿದರೆ ಜಗತ್ತಿನಲ್ಲಿ ಖಂಡಿತವಾಗಿಯೂ ಸಾತ್ವಿಕ ಆಹಾರದ ಮುಂದೆ ತಲೆ ಬಾಗಲೇಬೇಕಾಗುತ್ತೆ. ಜಗತ್ತಿನ ಮೇಧಾವಿಗಳಲ್ಲೊಬ್ಬರಾದ ನಮ್ಮ ನಾಳಿದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹುಟ್ಟಿನಿಂದ ಅನ್ಯಾಹಾರವನ್ನು ಸೇವಿಸುವ ಕುಟುಂಬದಲ್ಲಿ ಹುಟ್ಟಿದ್ರು, ಹುಟ್ಟಿನಿಂದಲೂ ಅವರು ಸಾತ್ವಿಕ ಆಹಾರ ಸೇವಿಸಿದ್ದಾರೆ ಕೊನೆಯ ತನಕ ಜೀವನದಲ್ಲಿ. ಎಷ್ಟೋ ಒಳ್ಳೊಳ್ಳೆಯ ಪ್ಲೇಯರ್ಸ್ ಇವತ್ತಿಗೂ ಸಾತ್ವಿಕ ಆಹಾರವನ್ನೇ ಸೇವಿಸ್ತಾರೆ.
ಯಾಕೆ ಹೇಳುವುದು ಅಂದರೆ ಎಲ್ಲವೂ ನಮ್ಮ ಮನೋವೃತ್ತಿಗಳನ್ನು ಅವಲಂಬಿಸಿದೆ. ನನಗೆ ಶಕ್ತಿ ಸಿಗುತ್ತೆ ಅಂದರೆ ಸಿಗುತ್ತೆ, ಸಿಗಲ್ಲ ಅಂದರೆ ಸಿಗಲ್ಲ. ಅದಕ್ಕೆ ಬಂಧುಗಳೇ, ಆಹಾರ ಅನ್ವೇಷಣಾ ಪ್ರವೃತ್ತಿ. ನಿಮಗೆ ಗೊತ್ತಿದೆ, ನೀವು ಯಾವುದೇ ಚಾನಲ್ ಓಪನ್ ಮಾಡಿ ಒಂದು ಅಡಿಗೆ ಕಾರ್ಯಕ್ರಮ ಇದ್ದೇ ಇರುತ್ತೆ ಅದರಲ್ಲಿ. ಯಾಕೆಂದರೆ ನಮಗೆ ಹೊಸ ಹೊಸ ಆಹಾರವನ್ನು ಅನ್ವೇಷಿಸುವಂತಹ ಹವ್ಯಾಸವೂ ಇದೆ, ಕಲಿಯುವ ಹವ್ಯಾಸವೂ ಇದೆ, ಅದನ್ನು ತಯಾರು ಮಾಡುವ ಹವ್ಯಾಸವೂ ಇದೆ. ಆದರೆ ಒಂದು ನೆನ್ಪಿಟ್ಕೊಳ್ಳೋಣ, ನಮ್ಮ ಅಡಿಗೆ ತಿಂದವರು ಪಾಪ ಎದುರಿನವರು ಆಸ್ಪತ್ರೆಗೆ ಹೋಗುವಂತೆ ಮಾತ್ರ ಆಗುವುದು ಬೇಡ. ಹೊಸದನ್ನು ಮಾಡೋಕ್ಕೆ ಹೋಗಿ ನಾವು ಕಲಿಕೆ ಮನುಷ್ಯನ ಸಹಜ ಧರ್ಮ. ಕಲಿತಾ ಇರಬೇಕು ಮನುಷ್ಯ ಕೊನೆಯ ತನಕ. ಆದರೆ ಆ ಕಲಿಕೆ ಜೀವನದ ಕಾಲಘಟ್ಟದಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡುವಂತೆ ಇರಬಾರ್ದು. ಅಗತ್ಯಕ್ಕನುಗುಣವಾಗಿ ಎಲ್ಲವನ್ನು ಬಳಸಿಕೊಳ್ಳುವ ಹಾಗೆ ಇರಬೇಕು. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತ ಸಿಗುವಂತಹ ನೈಜ ಸ್ವಾಭಾವಿಕವಾದಂತಹ ತರಕಾರಿಗಳನ್ನು ಅವುಗಳನ್ನು ಬಳಸಿ ಅಡಿಗೆ ಮಾಡುವುದನ್ನು, ಅದನ್ನೇ ಊಟ ಮಾಡುವುದನ್ನು ನಾವು ಸಾಧ್ಯವಾದಷ್ಟು, ಯಾಕೆಂದರೆ ಈ ಪ್ಯಾಕ್ಡ್ ಫುಡ್ ತಗೊಂಡು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳುವುದಕ್ಕಿಂತ, ಪ್ರಿಸರ್ವೇಟರ್ಸ್ ತಿಂದು ಶರೀರದ ಕ್ರಿಯೆಗಳಲ್ಲಿ ವ್ಯತ್ಯಾಸ ಮಾಡಿಕೊಳ್ಳುವುದಕ್ಕಿಂತ, ಜೀರ್ಣಕ್ರಿಯೆಯನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ನ್ಯಾಚುರಲ್ ಆದ ನಮ್ಮ ಫೈಬರ್ ಸಿಗುವಂತಹ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವುದರ ಕಡೆಗೂ ಸಹ ನಾವು ಗಮನ ಕೊಡೋಣ. ಆದ್ದರಿಂದ ಬಂಧುಗಳೇ, ಆಹಾರ ಜೀವನಕ್ಕೆ ಅತಿ ಅವಶ್ಯಕ. ಆದರೆ ಆ ಆಹಾರ ಪ್ರಸಾದವಾಗಿ ಸೇವಿಸಲ್ಪಟ್ಟರೆ ಜೀವನಕ್ಕೆ ಸಿಗುವಂತಹ ಸೌಭಾಗ್ಯ, ಹಾಗೆ ನೀವು ನಾನು ದುಡ್ದಿದ್ದೀನಿ ಬೇಕಾದದನ್ನು ತಿಂತೀನಿ ಅಂತ ಹೇಳಿದ್ರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದುಡ್ಡಿನಿಂದ ಎಲ್ಲವನ್ನೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆರೋಗ್ಯವನ್ನು ದುಡ್ಡಿನಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ, ಆಹಾರವನ್ನು ಕೊಂಡ್ಕೋಬೋದು ನೀವು ಅಷ್ಟೇ. ಹಾಗೆ ನೀವು ಹಣದಿಂದ ಸವಲತ್ತುಗಳನ್ನು ಕೊಂಡ್ಕೊಳ್ಬೋದು ವಿನಃ ಸುಖಶಾಂತಿಯನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಆರೋಗ್ಯ ಆಹಾರದ ಒಂದು ಅವಿಭಾಜ್ಯವಾದಂತಹ ಒಂದು ಮುಖ. ಆದ್ದರಿಂದ ನಾವು ಸೇವಿಸುವ ಆಹಾರದಲ್ಲಿ ಶರೀರಕ್ಕೆ ಬೇಕಾದ ಶಕ್ತಿಗಳು, ಜೀವಸತ್ವಗಳು ಸಿಗುವಂತಾಗಲಿ, ಮನಸ್ಸಿಗೆ ಬೇಕಾದ ಚೇತನ ಸಿಗುವಂತಾಗಲಿ, ಹಾಗೆ ನಮ್ಮ ಆಂತರಿಕ ಹಾಗೂ ಬಾಹ್ಯ ವಿಕಾಸಕ್ಕೆ ನಾವು ಉಣ್ಣುವ ಆಹಾರ ಒಂದು ಕಾರಣೀಭೂತವಾಗಲಿ. ಆ ಪಾಶ್ಚಿಮಾತ್ಯ ಅಂಧಾನುಕರಣೆಯಲ್ಲಿ ನಾವು ಏನೇನೇನೋ ತಿನ್ನುವುದಕ್ಕೆ ಹೋಗಿ ನಮ್ಮತನವನ್ನು ಇಲ್ಲದಾಗಿಸಿಕೊಂಡು ಶರೀರವನ್ನು ಕಾಯಿಲೆಯ ಗೂಡಾಗಿಸುವುದು ಬೇಡ. ಕೊನೆಯಲ್ಲಿ ಈ ಶರೀರ ಕಸದ ಬುಟ್ಟಿ ಅಲ್ಲ, ಅಥವಾ ಈ ಹೊಟ್ಟೆ, ನಮ್ಮ ಹೊಟ್ಟೆ ಖಬರಸ್ತಾನ ಅಲ್ಲ, ಸ್ಮಶಾನ ಅಲ್ಲ. ಅದಕ್ಕೋಸ್ಕರ ಇದನ್ನು ಗಮನದಲ್ಲಿಟ್ಕೊಂಡು ಭಗವಂತನಿಗೆ ಪ್ರಿಯವಾದ ಸಾತ್ವಿಕ ಆಹಾರವನ್ನು, ಶುದ್ಧ ಆಹಾರವನ್ನು ಭಗವಂತನ ನೆನಪಿನಲ್ಲಿ ಸ್ವೀಕಾರ ಮಾಡೋಣ. ಈ ಮೂಲಕ ಆಹಾರ ಅನ್ವೇಷಣಾ ವೃತ್ತಿ ಬದುಕನ್ನು ಕಲಾತ್ಮಕವಾಗಿ ರೂಪಿಸುವುದಕ್ಕೆ ಆಧಾರವಾಗಲಿ ಅಂತ ಆಶಿಸೋಣ ಅಲ್ವೇ? ತಮಗೆ ಮೊದಲು ನಾನು ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಂದು ಮನುಷ್ಯ ಸಹಜ ಪ್ರವೃತ್ತಿಯ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ದೀರ್ಘವಾಗಿ ಚರ್ಚಿಸೋಣ, ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ವೀಕ್ಷಕರೇ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.